ಹರೇ ಶ್ರೀನಿವಾಸ. ಇವತ್ತು ಬ್ರಹ್ಮಣ್ಯ ತೀರ್ಥ ಆರಾಧನೆಯ ಪ್ರಯುಕ್ತ ನಿಮಗೆಲ್ರಿಗೂ ಕೂಡ ಬ್ರಹ್ಮಣ್ಯ ತೀರ್ಥರನ್ನು ನಾನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಎಲ್ಲರೂ ಭಕ್ತಿಯಿಂದ ನೀವೊಬ್ಬರಿಗೆ ಬಂದು ಬ್ರಹ್ಮಣ್ಯ ತೀರ್ಥರನ್ನು ಭಕ್ತಿಯಿಂದ ನಮಸ್ಕಾರ ಹಾಕಿದ್ರೆ ನೀವು ಕೇಳಿದ್ದನ್ನು ಕೊಡ್ತಾರೆ. ಬ್ರಹ್ಮಣ್ಯ ತೀರ್ಥರು ಯಾರು, ಅವರ ಮಹಿಮೆ ಏನು ಅಂತ ಈಗ ಸುದರ್ಶನ ಆಚಾರ ಅವರು ಹೇಳ್ತಾರೆ. ಎಲ್ಲರೂ ಭಕ್ತಿಯಿಂದ ಕೇಳೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಹರಿ ಓಂ. ಇವತ್ತು ಅತ್ಯಂತ ಪುಣ್ಯತರವಾದಂತಹ ದಿವಸ. ಯಾಕಂತಂದರೆ ಗುರುಶ್ರೇಷ್ಠರಾದಂತಹ ಬ್ರಹ್ಮಣ್ಯ ತೀರ್ಥರ ಆರಾಧನಾ ಪರ್ವಕಾಲ ಇದೆ ಇವತ್ತು. ಇಂತಹ ಮಹನೀಯರ ಚಿಂತನೆ ಯಾಕೆ ಮಾಡಬೇಕು ಅಂತಂದರೆ, ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಗುರುದ್ವಾರ ಪ್ರಸನ್ನಸ್ತನ್ ಭರತಿ ತ್ವಾಂ ರಮಾಪತಿ. ನಾವು ಗುರುಗಳ ಮೂಲಕ ಪರಮಾತ್ಮನ ಆರಾಧನೆ ಮಾಡಿದರೆ, ಗುರು ಸೇವೆ ಮಾಡಿದರೆ ಅತ್ಯಂತ ಶೀಘ್ರವಾಗಿ ಪರಮಾತ್ಮ ಪ್ರೀತನಾಗ್ತಾನೆ. ಮತ್ತು ಗುರುದ್ವಾರನೇ ಪರಮಾತ್ಮ ಅನುಗ್ರಹ ಮಾಡುವಂಥದ್ದು. ಗುರುಗಳ ಮೂಲಕ ನಮಗೆ ಎಲ್ಲ ಅನುಗ್ರಹ ಮಾಡ್ತಾನೆ. ಅದರಿಂದಾಗಿ ನಿಶ್ಚಿತವಾಗಲೂ ಕೂಡ ಗುರುಗಳನ್ನು ಸೇವಿಸಬೇಕು. ಅಂತಹ ಗುರುಗಳು ಯಾರು? ಅನೇಕ ಜನರು ಇದ್ದಾರೆ. ಮಧ್ವಾಚಾರ್ಯರು, ವಾದಿರಾಜರು, ಟೀಕಾಚಾರ್ಯರು, ಹೀಗೆ ಅನೇಕ ಜ್ಞಾನಿಗಳು ಇದ್ದಾರೆ. ಅವರಲ್ಲಿ ಒಬ್ಬರ ಜ್ಞಾನಿಗಳಾದಂತಹ ಯತಿವರ್ಯಣ್ಯರು ನಮ್ಮ ಬ್ರಹ್ಮಣ್ಯ ತೀರ್ಥರು. ಇವರ ಆರಾಧನಾ ಪರ್ವಕಾಲ. ಇವತ್ತು ಅವರ ಮಹಿಮಾ ಚಿಂತನೆಯನ್ನು ಮಾಡೋಣ. ಇವರು ಮಹಿಮೆ ಆಗಬೇಕಾದ್ರೆ ತುಂಬ ಅಪಾರ. ಏನೋ ನಮಗೆ ಸ್ವಲ್ಪ ಗೊತ್ತಿದೆ, ಅದರ ಗೊತ್ತಿದ್ದಷ್ಟು, ಗುರುಗಳ ಅನುಗ್ರಹ ಮಾಡಿದಷ್ಟು ನಿಮ್ಮ ಮುಂದೆ ಹೇಳ್ತೇನೆ. ಇವರ ಮಹಿಮೆ ಎಂಥದ್ದು ಅಂತಂದರೆ, ಇವರ ವೃಂದಾವನ ಅತ್ಯಂತ ಪ್ರಸನ್ನವಾಗಿರುವಂತಹ ಸ್ಥಳದಲ್ಲಿದೆ. ಮತ್ತು ನೋಡ್ಬೋದು, ವೃಂದಾವನದ ಮೇಲೆ ಏನೂ ಛತ್ರವೂ ಕೂಡ ಇಲ್ಲ. ಯಾಕಂದರೆ ಇವರು ಮಹಾನುಭಾವರು, ಸೂರ್ಯದೇವಾಂಶ ಸಂಭೂತರು. ಇವ್ರಿಗೆ ಯಾವುದೇ ವಿಧವಾಗಿಂಥ ಛತ್ರಾದಿಗಳು ಬೇಡ. ಅಂತಹ ಬಿಸಿಲಲ್ಲೂ ಕೂಡ ಇದ್ದು ತಪಸ್ಸು ಮಾಡ್ತೇನೆ ಅಂತ ತೋರಿಸ್ಲಿಕ್ಕೆ ಇದೇ ಒಂದು ದೃಷ್ಟಾಂತವಾಗಿದೆ. ಮತ್ತು ಇವರ ವೃಂದಾವನದ ಮಹಿಮೆ ಅಂತಂದರೆ, ನಾವು ಭಕ್ತಿಯಿಂದ ಇವರಲ್ಲಿ ಶರಣಾಗತರಾದರೆ ಸಾಕು. ನಾವು ಇಷ್ಟಾದ್ರೂ ಕೇಳಬೇಕಾಗಿಲ್ಲ, ನಮಗೆ ಇದು ಬೇಕು ಅದು ಬೇಕು ಅಂತ. ಅವರಿಗೆ ಪರಮಾತ್ಮ ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರು ತಾವಾಗಿ ಅವರಿಗೆ ಗೊತ್ತಾಗ್ಬಿಡುತ್ತೆ, ಈ ಭಕ್ತನಿಗೆ ಇದು ಇಷ್ಟಾರ್ಥ ಬೇಕು, ಇದು ಬೇಕು ಅಂತ. ಅವರಿಗೆ ಪರಮಾತ್ಮನ ಪ್ರೇರಣೆಯಾಗಿ ನಮಗೆ ಬೇಕಾಗಿರುವಂತಹ, ನಾವು ಬೇಡದೇ ಇರುವಂತಹ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಅತ್ಯಂತ ಶೀಘ್ರವಾಗಿ ನಮಗೆ ಕೊಡ್ತಾರೆ. ಅಂತಹ ಈ ವೃಂದಾವನದ ಮಹಿಮೆ. ನಿಶ್ಚಿತವಾಗಲೂ ಕೂಡ ನಾವು ವೃಂದಾವನಕ್ಕೆ ಬಂದು ಶರಣಾಗತರಾಗಿ ಇವರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಮತ್ತು ಇವರ ಮಹಿಮೆ ಹೇಳಬೇಕಾದ್ರೆ ನಮಗೇನು ಅಂತಂದರೆ, ಅತ್ಯಂತ ಪ್ರಸಿದ್ಧರಾದಂತಹ ವ್ಯಾಸರಾಜರು ನೋಡಿದ್ದೇವೆ, ಎಂತಹ ಜ್ಞಾನಿಗಳು ಅವರು. ಅತ್ಯಂತ ಪ್ರೌಢವಾಗಿರುವಂತಹ ಗ್ರಂಥಗಳು ಅಂತಂದರೆ ವ್ಯಾಸತ್ರಯ ಅಂತ ಕರೀತಾರೆ. ನಮ್ಮ ನ್ಯಾಯಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ, ಹೀಗೆ ಅತ್ಯಂತ ಪ್ರೌಢವಾಗಿರುವಂತಹ ಗ್ರಂಥಗಳನ್ನು ಮಾಡಿದ್ದಾರೆ. ಅದರಿಂದ ಮತ್ತೆ ಎಷ್ಟು ಜ್ಞಾನ ಕಾರ್ಯ ಮಾಡಿದ್ದಾರೆ, ಇದರಿಂದ ತಿಳ್ಕೊಳ್ಳಬಹುದು ನಾವು ಎಷ್ಟು ಜ್ಞಾನಿಗಳಾಗಿದ್ದರು ವ್ಯಾಸರಾಜರು ಅಂತ. ಇಂತಹ ಜ್ಞಾನಿಗಳನ್ನು ಕೊಟ್ಟಂತಹ ಗುರುಗಳು, ಇವರಿಗೆ ಉಪದೇಶ ಮಾಡಿರುವಂತಹ ಗುರುಗಳ ಜ್ಞಾನ ಬಗ್ಗೆ ಏನು ಹೇಳಬೇಕು, ತುಂಬ ಜ್ಞಾನಿಗಳೇ ಆಗಿದ್ದಾರೆ. ಆದ್ದರಿಂದಾಗಿಯೇ ವ್ಯಾಸರಾಜರಂತಹ ಮಹಾನುಭಾವರನ್ನು ಅವರು ತಯಾರು ಮಾಡಿದ್ದಾರೆ. ಇವರ ಬಗ್ಗೆ ಸ್ತೋತ್ರದಲ್ಲಿ ಮಹಿಮೆಯನ್ನು ಹೇಳ್ತಾರೆ. ಇವರು ಹೇಗಿದ್ದರು ಅಂತಂದರೆ ಹೇಳ್ತಾರೆ, ಈಗಲೂ ಕೂಡ ಹಾಗೆಯೇ ಗುಣಗಳುಳ್ಳವರಾಗಿದ್ದಾರೆ ಮಹಾನೀಯರು, ದೇವತಾಂಶರು. ಹೇಳ್ತಾರೆ, ಶಾಂತಂ, ಯಾವಾಗಲೂ ಕೂಡ ಶಾಂತರಾಗಿದ್ದಾರೆ. ಕ್ರೋಧಾದಿಗಳನ್ನು ಮಾಡಿ ತಮ್ಮ ಪುಣ್ಯಗಳನ್ನು ಕಳಿಸ್ಕೊಳ್ಳೋದಿಲ್ಲ ಅವರು ನಮ್ಮ ಹಾಗೆ. ಅಂತ ಹೇಳ್ತಾರೆ, ದಾಂತಂ, ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದಾರೆ. ಒಬ್ಬ ಮೋಕ್ಷ ಸಾಧನೆಗೆ ಇಂದ್ರಿಯ ನಿಗ್ರಹ ಅತ್ಯಂತ ಮುಖ್ಯ. ಅಂತಹ ಇಂದ್ರಿಯ ನಿಗ್ರಹವನ್ನು ಉಳ್ಳವರಾಗಿದ್ದಾರೆ. ಗುರುಗುಣ ಭರಿತಂ, ಅತ್ಯಂತ ಒಳ್ಳೆಯ ಗುಣಗಳು
ವಿನಯ ಆಗಲಿ, ಭಕ್ತಿ, ಹೀಗೆ ಅನೇಕ ಶುಭ ಗುಣಗಳಿಂದ ಕೂಡಿಕೊಂಡವರಾಗಿದ್ದಾರೆ. ಮತ್ತು ಯೋಗಿ ಸಂಘೈರುಪೇತಂ, ಇದು ವಿಶೇಷಣ ತುಂಬ ಮುಖ್ಯವಾದದ್ದು. ಅನೇಕ ಯೋಗಿಗಳ ಜೊತೆಗೆ ಮೋಕ್ಷ ಸಾಧನೆ ಮಾಡುವಂತಹ ಸದ್ಭಕ್ತರ ಜೊತೆಗೆ ಯಾವಾಗಲೂ ಇರ್ತಾರೆ ಅವರು. ಯಾಕಂತಂದರೆ ಭಾಗವತದಲ್ಲಿ ಹೇಳಿದ್ದಾರೆ, ಒಬ್ಬ ಮನುಷ್ಯ ತಾನು ಉದ್ಧಾರ ಆಗಬೇಕು ಅಂದರೆ ಮೊದಲು ಸತ್ಸಂಗ ಮಾಡಬೇಕು, ಒಳ್ಳೆಯವರ ಸಂಘ ಮಾಡಬೇಕು. ಅದನ್ನು ಇವರಲ್ಲಿ ಕಾಣ್ಬೋದು. ಯಾವಾಗಲೂ ಕೂಡ ಸಜ್ಜನರ ಸಂಘ, ಯೋಗಿಗಳ ಸಂಘದಲ್ಲೇ ಇರತಕ್ಕಂತಹ ಮಹಾನುಭಾವರು ಇವರು. ಮತ್ತು ಕಾಮಕ್ರೋಧಾದ್ಯತೀತಂ, ಕಾಮಕ್ರೋಧಾದಿಗಳು ಇಲ್ಲ, ಪುಣ್ಯಕ್ಷಯವನ್ನು ಮಾಡುವಂತಹ ಮೋಕ್ಷಕ್ಕೆ ಬಂಧಕವಾಗಿರುವಂತಹ ಕಾಮಕ್ರೋಧಾದಿಗಳಿಂದ ರಹಿತರಾಗಿದ್ದಾರೆ. ಮತ್ತು ಕುಮತಿಭಿರಜಿತಂ, ಯಾರು ದುರ್ವಾದಿಗಳವರನ್ನು ಸೋಲಿಸಲಿಕ್ಕಾಗಿಲ್ಲ, ಅಷ್ಟೊಂದು ಜ್ಞಾನಪಟುತ್ವ ಆ ಗೋಪಾಲಕೃಷ್ಣನ ಭಕ್ತಿಯ ಆರಾಧನೆಯಿಂದ, ಪ್ರಾಣದೇವರ ಆರಾಧನೆಯಿಂದ ಅವರಿಗೆ ಆ ಮಹಿಮೆ ಇತ್ತು ಅಂತ ನಾವು ತಿಳಿಬೇಕು. ಮತ್ತು ಇವರ ರೂಪ ಹೇಗಿದೆ ಅಂತ ಹೇಳ್ತಾರೆ, ಬಿಭ್ರತ್ ಕೌಶೇಯ ಚೇಲಂ, ಅವರು ಅತ್ಯಂತ ಶುದ್ಧವಾಗಿರುವಂತಹ ಕಾಷಾಯ ವಸ್ತ್ರ ಯತಿಗಳು ಧಾರಣೆ ಮಾಡಬೇಕು ಅಂತಹ ಆ ಬಿಭ್ರತ್ ಕಾಷೇಯ ಚೇಲಂ ಅಂತ ಹೇಳ್ತಾರೆ. ಆ ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದರೆ, ಅತ್ಯಂತ ಶುಭ್ರವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ. ಯಾಕಂದರೆ ಶುದ್ಧತೆಯಲ್ಲೇ ಪರಮಾತ್ಮ ಉಳಿಯಲ್ಲ, ಅದರಿಂದಾಗಿ ಶುದ್ಧವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ. ಮತ್ತು ವಿರಸತೆ ತುಳಸಿ ಪಂಕಜಾಕ್ಷಾದಿ ಮಾಲಂ, ಅವರು ಕಂಠದಲ್ಲಿ ನಮ್ಮ ಹಾಗೆ ಅನೇಕ ಆಭರಣಗಳು, ಚಿನ್ನದ ಸರಗಳು, ಡೈಮಂಡ್ ನೆಕ್ಲೆಸ್ ಅಂಥದ್ದೆಲ್ಲ ಹಾಕ್ಕೊಂಡಿಲ್ಲ. ಹೊರತು ತುಳಸಿ ಮಾಲೆ, ಪರಮಾತ್ಮನಿಗೆ ಸಮರ್ಪಿತವಾದಂಥ ತುಳಸಿ ಮಾಲೆಯನ್ನು ಹಾಕ್ಕೊಂಡಿದ್ದಾರೆ. ಈ ತುಳಸಿ ಮಾಲೆ ಧಾರಣೆ ಮಾಡಿದ್ದಾರೆ. ಧಾರಣೆ ಮಾಡೋದ್ರ ಮೂಲಕ ಏನು ಸೂಚನೆ ಕೊಡ್ತಾ ಇದ್ದಾರೆ ಅಂತ, ನೀವು ತುಳಸಿ ಮಾಲೆ ಧಾರಣೆ ಮಾಡಿ. ಯಾಕಂತಂದರೆ ಭಾಗವತದಲ್ಲಿ ಹೇಳ್ತಾರೆ, ಉದ್ಧವ ಹೇಳ್ತಾನೆ ಕೃಷ್ಣನಿಗೆ, ತ್ವಯೋಪಭುಕ್ತಸ್ತ್ರಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋದಾಸ ತವ ಮಾಯಾಂಜಯೇಮಹಿ. ಕೃಷ್ಣ ಉದ್ಧವ ಹೇಳ್ತಾರೆ, ಹೇ ಕೃಷ್ಣ, ನಿನ್ನ ಮಹಿಮೆ ಎಂಥದ್ದು ಅಂತಂದರೆ, ತ್ವಯೋಪಭುಕ್ತ, ನೀ ಧಾರಣೆ ಮಾಡಿರುವಂತಹ ಮಾಲೆಗಳು, ನಿನ್ನ ವಸ್ತ್ರಗಳು, ನಿನ್ನ ಗಂಧ ನಾವು ಪ್ರಸಾದತ್ವೇನ ತಗೊಂಡ್ರೆ ಸಾಕು, ನಮ್ಮ ಈ ಬಂಧ, ಸಂಸಾರ ಬಂಧ ನಿವೃತ್ತಿ ಆಗುತ್ತೆ. ಅಂತಹ ಆ ಪರಮಾತ್ಮನ ಪ್ರಸಾದ ಧಾರಣೆ ಮಾಡಬೇಕು ಅಂತ ಭಾಗವತದಲ್ಲೂ ಹೇಳಿದ್ದಾರೆ. ಈ ವಿಷಯವನ್ನು ನಮಗೆಲ್ಲ ತಿಳಿಸಬೇಕು ಅದಕ್ಕೋಸ್ಕರ ಬ್ರಹ್ಮಣ್ಯ ತೀರ್ಥರು ಯಾವಾಗಲೂ ತುಳಸಿ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ. ಭಗವಂತನ ಪ್ರಸಾದಾತ್ಮಕ ತುಳಸಿ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ. ಪಂಕಜಾಕ್ಷ ಮಾಲೆಯನ್ನು ಕೂಡ ಧಾರಣೆ ಮಾಡಿದ್ದಾರೆ. ಇಂತಹ ಸುಂದರ ರೂಪ. ಧೂತಾಜ್ಞಾನಾಘ ಜಾಲಂ, ತಮ್ಮಲ್ಲಿ ಶರಣಾಗತರಾದಂತಹ ಭಕ್ತ ಜನರ ಎಲ್ಲ ಅಜ್ಞಾನ ಪರಿಹಾರ ಮಾಡ್ತಾರೆ. ದುಃಖವನ್ನು ಕೊಡುವಂತಹ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾರೆ ಇಂತಹ ಮಹಾನುಭಾವರು. ನಮಗೆಲ್ಲ ಅನೇಕ ದುಃಖಗಳು ಬರ್ತಾ ಇರುತ್ತೆ, ಏನೋ ರಿಸಲ್ಟ್ ಭಯ ಅಥವಾ ಬೇರೆ ಬೇರೆ ದುಃಖಗಳು ಬರ್ತಾ ಇರುತ್ತೆ, ದುಡ್ಡಿನ ಸಮಸ್ಯೆ, ಹಾಗೆ ಹೀಗೆ. ಆ ಎಲ್ಲ ದುಃಖಗಳನ್ನು ಕೊಡುವಂತಹ ಪಾಪಗಳು, ಆ ಪಾಪಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ ಬ್ರಹ್ಮಣ್ಯ ತೀರ್ಥರು. ಅದರಿಂದ ಅವರ ಸೇವೆ ಮಾಡಬೇಕು. ಮತ್ತೆ ಹೇಳ್ತಾರೆ, ಚಾರು ಸೌಂದರ್ಯ ಶೀಲಂ, ಅವರ ಸೌಂದರ್ಯ ಎಂತಹ ಅಪಾರ. ಮೊದಲೇ ದೇವತಾಂಶರು, ಸೂರ್ಯದೇವರ ಅವತಾರ. ಏನು ಹೇಳಬೇಕು ಅವರ ಸೌಂದರ್ಯ. ಅನೇಕ ಜಪಗಳನ್ನು ಭಕ್ತಿಯಿಂದ ಮಾಡ್ತಾ, ಭಗವಂತನ ಆರಾಧನೆ ಮಾಡ್ತಾ, ಮುಖದ ಮೇಲೆ ಒಳ್ಳೆ ಕಳೆ, ಒಳ್ಳೆ ಕಾಂತಿ, ಒಳ್ಳೆ ವರ್ಚಸ್ಸು, ಅಂತಹ ಸೌಂದರ್ಯ ಪರಮಾತ್ಮನ ಆರಾಧನೆಯನ್ನು ಪಡ್ಕೊಂಡಿದ್ದಾರೆ ಮಹಾನುಭಾವರು. ಅದಕ್ಕೆ ಹೇಳಿದ್ದಾರೆ ಚಾರು ಸೌಂದರ್ಯ ಶೀಲಂ, ಅತ್ಯಂತ ಉತ್ಕೃಷ್ಟ ಸೌಂದರ್ಯವುಳ್ಳವರಾಗಿದ್ದಾರೆ. ಮತ್ತು ಆರ್ತತ್ರಾಣೈಕ ಲೋಲಂ, ಯಾರು ಕಷ್ಟದಲ್ಲಿರ್ತಾರೆ, ಏನೋ ಸಮಸ್ಯೆಗಳು, ಕಷ್ಟ, ಅನೇಕ ತಾಪತ್ರಯ ಇರುತ್ತೆ, ಆ ಕಷ್ಟಗಳಿದ್ದ ಜನರು ಭಕ್ತಿಯಿಂದ ಯಾರು ಶರಣಾಗತರಾಗ್ತಾರೆ, ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಭಕ್ತಿಯಿಂದ ಯಾರು ಪ್ರಾರ್ಥನೆ ಮಾಡ್ತಾರೋ, ಅಂತಹ ಆ ಶರಣಾಗತರಾದಂತಹ ಭಕ್ತ ಜನರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ನಾನು ಆಮೇಲೆ ಬಾ, ನಾನು ನಾಳೆ ಮಾಡ್ತೀನಿ ಅಂಥದ್ದೆಲ್ಲ ಹೇಳಲ್ಲ ಅವರು ಮಹಾನುಭಾವರು. ತಕ್ಷಣ ಅವರು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಅದು ಅವರು ವಿಶಿಷ್ಟವಾದಂತಹ ಮಹಿಮೆಯನ್ನು ಅಂತ ನಾವು ತಿಳಿಬೇಕು. ಮತ್ತು ಪ್ರಣತ ಮುನಿಕುಲಂ, ಎಲ್ಲ ಜ್ಞಾನಿಗಳು, ವ್ಯಾಸರಾಜರು, ಅನೇಕ ಜ್ಞಾನಿಗಳು ಅವರನ್ನು ಸೇವೆ ಮಾಡಿದ್ದಾರೆ, ಅವರ ಅನುಗ್ರಹ ಪಡ್ಕೊಂಡಿದ್ದಾರೆ. ಮತ್ತು ಇವರ ವೃಂದಾವನದ ಮಹಿಮೆ ಹೇಳ್ತಾರೆ, ಯದ್ವೃಂದಾವನ ದರ್ಶನೇನ ನಿತರಾಂ ಪಾಪಾನಿ ಯಾಂತಿ ಕ್ಷಯಂ. ಬ್ರಹ್ಮಣ್ಯ ತೀರ್ಥರ ವೃಂದಾವನ ಭಕ್ತಿಯಿಂದ ನೋಡಿದರೆ ಸಾಕು, ನಮ್ಮ ಎಲ್ಲ ಪಾಪಗಳು ಹೊರಟು ಹೋಗುತ್ತೆ. ಈ ಪಾಪಗಳು ಹೊರಟು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ, ಪಾಪದಿಂದನೇ ದುಃಖ ಬರುವಂಥದ್ದು. ಅದರಿಂದಾಗಿ ನಮ್ಮ ಪಾಪ ಪರಿಹಾರ ಆಗೋದ್ರಿಂದ ನಮ್ಮ ದುಃಖ ಕೂಡ ಪರಿಹಾರ ಆಗುತ್ತೆ. ಪಾಪ ಇಲ್ಲ, ಅದರಿಂದಾಗಿ ದುಃಖ ಕೂಡ ಬರಲ್ಲ ಅಂತ ಆ ಮಹಿಮೆ ಅವ್ರದ್ದು. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾರೆ, ದುಃಖಗಳನ್ನು ಪರಿಹಾರ ಮಾಡ್ತಾರೆ ಬ್ರಹ್ಮಣ್ಯ ತೀರ್ಥರು. ಮತ್ತು ಯದ್ವೃಂದಾವನ ಮೃತ್ತಿಕಾ ಸುವಿಧೃತ ತಾಪ